ಪವನಪುತ್ರ ಹನುಮಾನ ಕಿ ಜೈ. ಹನುಮ ಜಯಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತಾ, ಇವತ್ತು ಹನುಮ ಜನ್ಮಭೂಮಿ ಅಂಜನಾದ್ರಿಗೆ ಭೇಟಿ ಕೊಟ್ಟ ಸಮಯದಲ್ಲಿ ಅದೇ ಅಂಜನಾದ್ರಿ ಅಂತಂದರೆ ತಾಯಿ ಹೆಸರು, ಹನುಮಂತನ ತಾಯಿ ಹೆಸರು ಅಂಜನಾದೇವಿ. ಅಂಜನಾದೇವಿಯ ಮಗನಾಗಿ ಹುಟ್ಟಿರೋದು ಅಂಜನೇ ಪುತ್ರ ಹನುಮಂತನನ್ನು. ಇವರನ್ನು ಕೇಸರಿ ನಂದನ ಅಂತಲೂ ಕರೀತಾರೆ. ಹಾಗೆಯೇ ಇದು ಕಿಷ್ಕಿಂಧ ನಗರವು ಹಳೆ ಪುರಾತನವಾದಂತಹ ನಗರ. ಇದು ರಾಮಾಯಣದಲ್ಲಿ ಉಲ್ಲೇಖವಾಗಿದೆ. ಈ ಕೇಸರಿ ನಂದನ ಹುಟ್ಟಿದ ಕಥೆಗಳೇ ಅದ್ಭುತ. ಇದು ಕರ್ನಾಟಕದ ಹೆಮ್ಮೆಯ ಸ್ಥಳವಾಗಿದೆ. ಇದು ಹಂಪಿಯ ಸಮೀಪದಲ್ಲಿದೆ. ಹೀಗೆ ಅತಿ ಹೆಚ್ಚು ಜನರು ಹನುಮಂತನನ್ನು ಭಕ್ತ ವೃಂದದಲ್ಲಿ ನಾವು ನೋಡಬೇಕಾಗಿರುವುದು ಕಿಷ್ಕಿಂಧೆಯ ಹನುಮಂತ. ಇದು ಹನುಮಂತನ ಪ್ರತಿಯೊಬ್ಬರೂ ನಾವೆಲ್ಲರೂ ಆದರ್ಶ ಪುರುಷನಾಗಿಯೂ ಹಾಗೆ ಶಕ್ತಿವಂತನಾಗಿಯೂ ವಿದ್ಯಾವಂತನಾಗಿಯೂ ಶಕ್ತಿ ಬಲಶಾಲಿಯುಳ್ಳ ಒಬ್ಬ ಮಹಾನ್ ಚೈತನ್ಯನು ಅನ್ಬೋದು. ಆದರೆ ಕೇಸರಿ ನಂದನ ಇವರು ಮಾಡಿರುವಂತಹ ಹಲವಾರು ವಿಷಯಗಳಲ್ಲಿ ಸೀತೆಯನ್ನು ಲಂಕೆಯಿಂದ ಭಾರತಕ್ಕೆ ಕರೆತರಲು ಮಾಡಿದಂತಹ ಸಹಾಯವನ್ನು ಇಡೀ ಜಗತ್ತಲ್ಲೇ ಯಾರೂ ಮಾಡಿರಲು ಸಾಧ್ಯವಿಲ್ಲ. ಹಾಗೆಯೇ ಸಣ್ಣ ವಯಸ್ಸಿನಲ್ಲಿದ್ದಾಗ ಹನುಮಂತ ಸೂರ್ಯನನ್ನು ನುಂಗಲು ಹೋಗಿದ್ದರು. ನೀವು ಇಮ್ಯಾಜಿನ್ ಮಾಡ್ಬೋದು, ಸೂರ್ಯ ಎಷ್ಟು ದೊಡ್ಡವನಿದ್ದಾನೆ, ಸೂರ್ಯನನ್ನು ನುಂಗಲು ಹೋಗಿರ್ತಾನೆ ಅಂತಂದರೆ ಹನುಮಂತ ಇನ್ನು ಎಷ್ಟು ದೊಡ್ಡವನಾಗಿರ್ಬಾರ್ದು. ಆ ಶಾಖದಿಂದ ಬಾಯಿಗೆ ಈ ಥರ ಮಂಗನ ಥರ ಆಗಿದೆ. ನಾವೆಲ್ಲ ನೋಡ್ತಾ ಇದ್ದೀವಿ. ಅಷ್ಟು ಸೂರ್ಯ ದೊಡ್ಡವನಿದ್ದು ಹನುಮಂತ ಹೇಗೆ ಅಷ್ಟು ಬಲಿಷ್ಠನಾಗಿದ್ದ, ಅದಕ್ಕಿಂತ ದೊಡ್ಡವನಾಗಿದ್ದ ಅಂದರೆ ಅವರ ಆಕಾರವನ್ನು ನಾವು ತಿಳ್ಕೊಳ್ಬೇಕು. ಎಷ್ಟು ಬಲಶಾಲಿಯಾಗಿದ್ದರು ಹನುಮಂತ. ಎಲ್ಲರೂ ರಾಮನನ್ನು ಬಹಳ ಪ್ರೀತಿಯಿಂದ ಕಾಣತಕ್ಕಂತಹದ್ದು. ರಾಮನ ಭಕ್ತಿಗಾಗಿ, ರಾಮನ ಶ್ರೇಯಸ್ಸಕ್ಕಾಗಿ ಯಾವಾಗಲೂ ಬದುಕಿದರು. ಇದು ಸುತ್ತಮುತ್ತಲೂ ರಾಮನ ಭಕ್ತಿಯನ್ನು ಯಾರೂ ಅಳೆಯಲು ಸಾಧ್ಯವಿಲ್ಲ. ರಾಮನಿಗಾಗಿಯೇ ಹುಟ್ಟಿ, ರಾಮನಿಗೋಸ್ಕರವೇ ಬದುಕಿ, ರಾಮನಿಗೋಸ್ಕರ ಇನ್ನೂ ಶತಶತಮಾನಗಳಿಂದಲೂ ಕಾಯ್ತಾ ಇರ್ತಾರೆ. ಆದರೆ ಚಿರಂಜೀವಿಯಾಗಿರುವಂಥ ಹನುಮಂತನಿಗೆ ಸಾವೇ ಇಲ್ಲ. ಚಿರಂಜೀವಿ ಹನುಮಂತನು ಪ್ರತಿ ಯುಗದಲ್ಲಿಯೂ ಮತ್ತೆ ರಾಮನಿಗಾಗಿ ಹುಟ್ಟುತ್ತಾ ಇರ್ತಾರೆ, ರಾಮನಿಗೋಸ್ಕರ ಬದುಕ್ತಾ ಇರ್ತಾರೆ. ಅಯೋಧ್ಯೆ ರಾಮ ಹೇಗೆ ಅಯೋಧ್ಯೆಯಲ್ಲಿ ಮಿಂಚುತ್ತಿದ್ದಾರೆ, ಹಾಗೆ ಮುಂದೊಂದು ದಿನ ನಮ್ಮ ಕರ್ನಾಟಕದಲ್ಲಿ ಈ ಅಯೋಧ್ಯೆಯ ಕಿಷ್ಕಿಂಧೆಯ ಹನುಮಂತನ ಒಂದು ಬೃಹತ್ತಾದ ದೇವಾಲಯ ನಿರ್ಮಾಣವಾದರೆ ಕರ್ನಾಟಕಕ್ಕೂ ಮತ್ತು ಹಿಂದೂ ಜನಾಂಗಕ್ಕೂ ಹನುಮಂತನ ಭಕ್ತಿಯಿಂದ ನೋಡುವಂಥ ಜನರೆಲ್ಲರಿಗೂ ಹೆಮ್ಮೆಯ ವಿಷಯವಾಗುತ್ತದೆ. ಧನ್ಯವಾದಗಳು.